ಶಕ್ತಿ ಅನುಭವ ಆಗ್ತದೆ, ಮತ್ತು ವೃದ್ಧಾಪ್ಯ ಮುಂದುವರಿಸಬಹುದು ಅಂತ. ಅದೇ ರೀತಿ ನಮ್ಮ ಬ್ರಹ್ಮಕುಮಾರಿಯಲ್ಲೂ ಈ ವರ್ಷ ವಿಶ್ವ ನವನಿರ್ಮಾಣಕ್ಕಾಗಿ ಆಧ್ಯಾತ್ಮಿಕ ಜಾಗೃತಿ ಅಂದರೆ ಯೋಗದಿಂದ ಜಾಗೃತಿ ಮೂಡಿಸೋದು, ಮನಸ್ಸನ್ನು ಪ್ರಫುಲ್ಲಿತ ಇಟ್ಕೊಳ್ಳೋದು. ನಾವೆಲ್ಲರೂ ವೃದ್ಧರಾಗಿದ್ದೀವಿ ಅಂತ ಮನಸ್ಸಲ್ಲಿ ವಿಚಾರ ಬಂತು ಅಂದರೆ ನಮ್ಮಿರೋ ಶಕ್ತಿನೂ ಕಡಿಮೆ ಆಗ್ತದೆ. ಅದಕ್ಕೆ ಯಾವ ರೀತಿ ಹೇಳ್ತಾರೆ, ಯೋಗ ಮಾಡೋದ್ರಿಂದ ಉಲ್ಲಾಸಿತ ಆಗ್ತೀವಿ, ಹರ್ಷಿತ ಆಗ್ತೀವಿ, ಶಕ್ತಿ ಬರ್ತದೆ. ಅದೇ ರೀತಿ ಇವತ್ತು 19ನೇ ತಾರೀಕು ನಾವೆಲ್ಲರೂ ಯೋಗ ನಡಿಗೆಯನ್ನು ಮಾಡಿದ್ದೀವಿ. ಕಲಬುರಗಿ ನಗರದ ಸುಮಾರು 50 ಸಂಘಟನೆಗಳ ಜೊತೆ ಸೇರಿ ಆಯುಷ್ ಡಿಪಾರ್ಟ್ಮೆಂಟ್ನಿಂದ ಮತ್ತು ಸರ್ಕಾರಿ ಮತ್ತು ಅರೆ ಸರ್ಕಾರಿ ಮತ್ತು ಎಲ್ಲ ವಿವಿಧ ಸಂಸ್ಥೆಗಳ ಜೊತೆ ಸೇರಿ ನಾವು ಯೋಗವನ್ನು ಮಾಡಿದ್ದೀವಿ. ಪತಂಜಲಿ ಯೋಗ ಕೂಡ ಅದಕ್ಕೆ ಸಂಪೂರ್ಣವಾಗಿ ಸಾಥ್ ಕೊಟ್ಟು ಇವತ್ತಿನ ದಿವಸ 100 ಜನ ಪತಂಜಲಿ ಯೋಗದ ಮಹಿಳಾ ಪದಾಧಿಕಾರಿಗಳು, ಪುರುಷ ಪದಾಧಿಕಾರಿಗಳು, ಪತಂಜಲಿ ಯೋಗದ ಬಳಗ ಮತ್ತು ಭಾರತ ಸ್ವಾಭಿಮಾನ, ಕಿಸಾನ್ ಸೇವಾ ಸಮಿತಿ, ಮಹಿಳಾ ಪತಂಜಲಿ ಯೋಗ ಸಮಿತಿ ಸುಮಾರು 6 ಸಂಘಟನೆಗಳ ಜೊತೆ ಸೇರಿ ನಾವು ಯೋಗ ನಡಿಗೆಯನ್ನು ಮಾಡಿದ್ದೀವಿ. ಬರುವ ಜೂನ್ 21ನೇ ತಾರೀಕಿನಂದು ಸುಮಾರು 500 ಕಡೆ ನಮ್ಮ ಪತಂಜಲಿ ಯೋಗ ಬಳಗದಿಂದ ಉಚಿತವಾದ ಯೋಗ ಶಿಬಿರವನ್ನು ಮಾಡ್ತಾ ಇದ್ದೀವಿ. ಇಂಥ ಸುಮಾರು 2015ರಿಂದಲೂ ಕೂಡ ನಾವು ಈ ಅಂತಾರಾಷ್ಟ್ರೀಯ ಯೋಗ ದಿನದ ಪ್ರೋಟೋಕಾಲ್ ಪ್ರಕಾರ ನಾವು ಈ ಕಲಬುರಗಿಯಲ್ಲಿ ಇವತ್ತಿನ ದಿವಸ 55 ಕಡೆ ಸುಮಾರು 100 ದಿನಗಳ ಕಾಲ ಈ ಯೋಗ ತರಬೇತಿಯನ್ನು ನೀಡ್ತಾ ಇದ್ದೀವಿ. ಇದರ ಜೊತೆಗೆ ನಾವೆಲ್ಲರೂ ಕೂಡಿ ಬರುವ ಜೂನ್ 21ನೇ ತಾರೀಕಿಗೆ ಯೋಗ ನಡಿಗೆ ಮತ್ತು ಇದರ ಜೊತೆಗೆ ಪ್ರೋಟೋಕಾಲ್ ಅಂತಾರಾಷ್ಟ್ರೀಯ ಯೋಗ ದಿನದ ಪ್ರೋಟೋಕಾಲ್ ಪ್ರಕಾರ ಸುಮಾರು 10,000 ಜನ ಒಂದೇ ಕಡೆ ನಿಂತ್ಕೊಂಡು ಮಾಡ್ತಕ್ಕಂಥ ಯೋಗವನ್ನು ನಾವು SBR ರೆಸಿಡೆನ್ಷಿಯಲ್ ಸ್ಕೂಲ್ ಗ್ರೌಂಡಲ್ಲಿ ಮಾಡ್ತಾ ಇದ್ದೀವಿ. ಸುಮಾರು 10,000ಕ್ಕಿಂತಲೂ ಹೆಚ್ಚು ಜನ ಅಲ್ಲಿದ್ದಾರೆ. ಇದರ ಜೊತೆಗೆ ಬಂಜಾರ ಸಮುದಾಯ ಭವನದಲ್ಲಿ ಬೆಳಗ್ಗೆ 5:30ಯಿಂದ 7 ಗಂಟೆವರೆಗೂ ನಾವು ಅಲ್ಲಿ ಯೋಗವನ್ನು ಮಾಡ್ತಾ ಇದ್ದೀವಿ. ಇದರ ಜೊತೆಗೆ ವಿವಿಧ ಕಾಲೇಜುಗಳಲ್ಲಿ, ಕಲಬುರಗಿ ನಗರದ ಎಲ್ಲ ಕಾಲೇಜುಗಳಲ್ಲೂ ಕೂಡ ಪತಂಜಲಿ ಯೋಗ ಶಿಕ್ಷಕರು ಅಲ್ಲಿ ತರಬೇತಿಯನ್ನು ನೀಡ್ತಾ ಇದ್ದಾರೆ. ಇಂಥ ಒಂದು ಅದ್ಭುತವಾದ ಶಕ್ತಿ ಈ ಭಾರತದ ಇಡೀ ವಿಶ್ವದ ಗುರುವಾಗ್ತಕ್ಕಂಥ ಭಾರತ ಇವತ್ತು ನಾವೆಲ್ಲರೂ ನೋಡ್ತಾ ಇದ್ದೀವಿ. ಇದಕ್ಕೆ ನಾವೆಲ್ಲರೂ ಸಪೋರ್ಟಾಗಿ ನಿಂತ್ಕೊಂಡು ಪತಂಜಲಿ ಯೋಗ ಬಳಗ ಪ್ರತಿಯೊಂದು ಯೋಗಕ್ಕೂ ಕೂಡ ಸಪೋರ್ಟ್ ಆಗಿರ್ತೀವಂತ ಹೇಳಿ ಮತ್ತೊಮ್ಮೆ ಎಲ್ಲರ ಪರವಾಗಿ ಜೋರಾಗಿ ಚಪ್ಪಾಳೆ ತಟ್ಟುವ ಮೂಲಕ ಈ ಯೋಗ ನಡಿಗೆ ಆರೋಗ್ಯದ ಕಡೆಗೆ ಆಗಲಿ ಅಂತ ಹರಸಿ, ಮತ್ತು ನನ್ನ ಹೆಸರು ಶಿವಾನಂದ ಸಾಲಿಮಠ್ ಅಂತೇಳಿ ಕಲಬುರಗಿ, ಬೀದರ್, ಯಾದಗಿರಿ ಜಿಲ್ಲೆಯ ಪ್ರಭಾರಿಯಾಗಿ ಕೆಲಸ ಮಾಡ್ತಿದ್ದೀನಿ. ನನ್ನ ಜೊತೆಗೆ ಎಚ್ ಸುಭಾಷ್ ಚಂದ್ರ ಅಂತಿದ್ದಾರೆ, ಇವರು ಪತಂಜಲಿ ಯೋಗ ಬಳಗದ ಜಿಲ್ಲಾ ಅಧ್ಯಕ್ಷರು, ಮತ್ತು ಮಂಜುಳಾ ಅಕ್ಕ ಅವರಿದ್ದಾರೆ, ಅವರು ಕಲಬುರಗಿ, ಬೀದರ್, ಯಾದಗಿರಿಯ ಮಹಿಳಾ ಪ್ರತಿನಿಧಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ. ಹೀಗೆ ನಮ್ಮ ಎಲ್ಲ ಯೋಗ ಬಳಗವು ಕೂಡ ಇದಕ್ಕೆ ಸಾಥಿಯಾಗಿ ನಿಂತಂತೆ ಹೇಳಿ ಮತ್ತೊಮ್ಮೆ ಎಲ್ಲರಿಗೂ ಈ ಶುಭಾಶಯಗಳನ್ನು ಹೇಳಿ ನನ್ನ ಮಾತುಗಳಿಗೆ ವಿರಾಮ ಕೊಡ್ತೀನಿ. ಓಂ ಜಿ. ಭಾರತದಲ್ಲಿ ಯೋಗ ಪ್ರಾಚೀನ ಕಾಲದಿಂದ ಬಂದಿದ್ದು ಹೆಂಗೆ ಗೊತ್ತಿದೆ ನಿಮಗೆಲ್ಲ. ಪತಂಜಲಿ ಯೋಗ ಅಂತ ಹೇಳ್ತೀವಿ, ಅಷ್ಟಾಂಗ ಯೋಗ, ಜೊತೆಗೆ ನಮ್ಮ ರಾಜಯೋಗ ಅಂತ. ಯಾವ ಯೋಗದಿಂದ ಮನಸ್ಸು ಪ್ರಫುಲ್ಲಿತ ಆಗಿರ್ತದೆ, ಆರೋಗ್ಯವಂತರಾಗ್ತೀವಿ, ಜೊತೆಗೆ ಅನೇಕ ಮಾನಸಿಕ ರೋಗಗಳಿಗೂ ಯೋಗ ಮದ್ದಾಗಿದೆ. ಅದಕ್ಕೆ ನಾವೆಲ್ಲರೂ ಪ್ರತಿದಿನ ಯೋಗ ಮಾಡೋದ್ರಿಂದ ಆರೋಗ್ಯವಂತರಾಗ್ತೀವಿ, ಆರೋಗ್ಯ ಸಮಾಜದ ನಿರ್ಮಾಣ ಆಗ್ತದೆ, ಸಹೋದರತೆ ಬೆಳೀತಾ ಹೋಗ್ತದೆ, ಶಾಂತಿಯ ಶಕ್ತಿ ಹೆಚ್ಚಾಗ್ತಾ ಹೋಗ್ತದೆ, ನಮ್ಮ ಮನಸ್ಸು, ನಮ್ಮ ಸಮಾಜ ಎಲ್ಲನೂ ಸ್ವಚ್ಛ ಆಗ್ತದೆ. ಇದಕ್ಕಾಗಿ ತಮ್ಮೆಲ್ಲರ ಸಹಯೋಗ ಕೊಟ್ಟಿದ್ದಕ್ಕೆ ಮಾಧ್ಯಮ ಸಹೋದರರು ನೀವೆಲ್ಲರೂ ಪ್ರಚಾರ ಕೊಡ್ತಿದ್ದೀರಿ, ಅದಕ್ಕೂ ತಮ್ಮ ಯೋಗಕ್ಕಾಗಿಯೂ ಧನ್ಯವಾದಗಳು. ತಮ್ಮೆಲ್ಲರೂ ಇದೇ ರೀತಿ ಸಹಯೋಗದಿಂದ ನಾವು ಗುಲ್ಬರ್ಗವನ್ನು ಯೋಗಯುಕ್ತ ಮಾಡೋಣ, ಭಾರತ ಸಂಸ್ಕೃತಿಯನ್ನು ಪ್ರಚಾರ ಮಾಡೋಣ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಹೃದಯಪೂರ್ವಕ ಧನ್ಯವಾದಗಳು. ನಾನು ಡಾಕ್ಟರ್ KB ಬಬಲಾದಿ, ಜಿಲ್ಲಾ ಆಯುಷ್ ಅಧಿಕಾರಿ, ಕಲಬುರಗಿ. ಇವತ್ತಿನ ದಿವಸ 12ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ದೆವು. ಮತ್ತು ವಿಶೇಷವಾಗಿ ಈ ವರ್ಷದ ಘೋಷವಾಕ್ಯ ಆರೋಗ್ಯಕರ ವೃದ್ಧಾಪ್ಯಕ್ಕಾಗಿ ಯೋಗ ಅಂತಂದರೆ ಕೂಡಿಸುವುದು, ಎಲ್ಲರನ್ನು ಒಗ್ಗೂಡಿಸುವುದು ಅಂತ ಅರ್ಥ. ಆತ್ಮ ಮತ್ತು ಪರಮಾತ್ಮನನ್ನು ಕೂಡಿಸ್ತಕ್ಕಂಥ ಶಕ್ತಿ ಅದರಲ್ಲಿದೆ. ಮತ್ತು ಯೋಗದಿಂದ ಶಾರೀರಿಕವಾಗಿ ಮತ್ತು ಮಾನಸಿಕವಾಗಿರ್ತಕ್ಕಂಥ ರೋಗಗಳು ದೂರ ಆಗ್ತವೆ. ಅದರ ಸಲುವಾಗಿ ಇದೇ ರೀತಿಯಾಗಿ ನಾವು ದಿನನಿತ್ಯ ನಮ್ಮ ನಿತ್ಯ ಜೀವನದಲ್ಲಿ ನಾವು ಯೋಗವನ್ನು ಆಚರಣೆ ಮಾಡಿದ್ರೆ ನಿಜವಾಗಿ ನಾವು ಆರೋಗ್ಯವಂತರಾಗಲಿಕ್ಕೆ ಸಾಧ್ಯ ಅಂತ ಹೇಳ್ತಾ ಇದ್ದೀನಿ. ತಾವು ಇವತ್ತಿನ ಒಂದು ದಿವಸ ಆಗಲಿ 21ನೇ ತಾರೀಕಿನ ದಿವಸ ಆಗಲಿ ನಾವು ಯೋಗ ಮಾಡೋದ್ರಿಂದ ರೋಗ ಹೋಗೋದಿಲ್ಲ. ಅದಕ್ಕೆ ದಿನನಿತ್ಯ ನಮ್ಮ ನಿತ್ಯ ಜೀವನದಲ್ಲಿ ನಾವು ಯೋಗವನ್ನು ನಾವು ಅಳವಡಿಸಿಕೊಂಡ್ರೆ ನಿಜವಾಗಿ ನಾವು ಆರೋಗ್ಯವಂತರಾಗಲಿಕ್ಕೆ ಸಾಧ್ಯ ಅಂತ ಹೇಳುತ್ತಾ, ಸಾರ್ವಜನಿಕರು ಈ ಒಂದು 2 ಕಾರ್ಯಕ್ರಮಗಳಲ್ಲಿ ಎಲ್ಲರೂ ಭಾಗವಹಿಸಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ಆಯುಷ್ ಇಲಾಖೆ ವತಿಯಿಂದ ನಾವೆಲ್ಲರಿಗೂ ನಾನು ಮನವಿಯನ್ನು ಮಾಡಿಕೊಳ್ತಾ ಇದ್ದೀನಿ. ನಾನು ಡಾಕ್ಟರ್ KB ಬಬಲಾದಿ, ಜಿಲ್ಲಾ ಆಯುಷ್ ಅಧಿಕಾರಿಗಳು, ಕಲಬುರಗಿ. ಯೋಗ ಬಂಧುಗಳು, ವಿಶೇಷವಾಗಿ ಈ ವರ್ಷದ ವಿಶೇಷತೆ ಅಂತಂದ್ರೆ ಆಲ್ಮೋಸ್ಟ್ ಆಲ್ ವರ್ಷದಕ್ಕಿಂತಲೂ ಈ ವರ್ಷದ ಜನ ಯೋಗ ಇಷ್ಟು ಬಿಸಿಲಿದ್ರು ಸದಕ್ಕೆ ನನ್ನ ಯೋಗ ಬಂಧುಗಳು ಎಲ್ಲರೂ ಬಂದಿದ್ದೀರಿ. ಬಹಳ ನನಗೆ ಖುಷಿ ಅನಿಸ್ತದೆ. ಇದೇ ರೀತಿಯಾಗಿ ಇವತ್ತು ಒಂದು ದಿವಸ ನಾವು ಆಚರಣೆ ಮಾಡೋದಕ್ಕಿಂತಲೂ ಮತ್ತೆ 21ನೇ ತಾರೀಕಿಗೆ ಮುಂಜಾನೆ 6:30ಕ್ಕೆ ಚಂದ್ರಶೇಖರ್ ಪಾಟೀಲ್ ಕ್ರೀಡಾಂಗಣದಲ್ಲಿ ತಾವೆಲ್ಲರೂ ಬಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ನಾನು ಆಯುಷ್ ಇಲಾಖೆಯ ವತಿಯಿಂದ ತಮಗೆಲ್ಲರಿಗೂ ಹಾರ್ದಿಕವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಮತ್ತು ಎಲ್ಲ
ಕಾಲೇಜಿನಿಂದ ಬಂದಿರತಕ್ಕಂಥ ಇನಾಮದಾರ್ ಯುನಾನಿ ಕಾಲೇಜು ಮತ್ತು ಶೆಟ್ಟಿ ಆಯುರ್ವೇದ ಕಾಲೇಜು, ಇಂಗುಲಾಂಬಿಕಾ ಆಯುರ್ವೇದ ಕಾಲೇಜು ಮತ್ತು ಬ್ರಹ್ಮಕುಮಾರ